ಹಾಯ್ ಗೈಸ್, ಮಲೆಮಹದೇಶ್ವರ ಸ್ವಾಮಿ ಪಾದಯಾತ್ರೆ ದಿನ 2 ಎಲ್ಲ ಬೆಳಗ್ಗೆ ಎದ್ದು 5:30 ಎಲ್ಲ ರಗ್ ಪ್ಯಾಕ್ ಮಾಡಿ ಇವಾಗ ಇಲ್ಲಿಂದ ಬಿಡೋ ಸಮಯ ಬಂದಿದೆ. ಸೊ ಈ ಊರನ್ನ ಬಿಡೋ ಸಮಯ ಬಂದಿದೆ. ಬನ್ನಿ ಓಡೋಣ. ವೆಂಕಟೇಶಣ್ಣ ಹೆಂಗಿತ್ತು ನೈಟು ನಿದ್ದೆ? ಸಕ್ಕತ್ತಾಗಿ ಇತ್ತು ಕಣಪ್ಪ. ಹಾಂ, ಈ ಭಾಳ ಮಾಡ್ತಿರೋದೇ ಕಷ್ಟ ಆಯ್ತಿರೋದು ಈಗ ಅಷ್ಟೊಲ್ಲ ನಡೀಗಂಟ. ಏನು ಚಳಿ ಇದೆ ಗೈಸ್, ಲಪ್ಪ ಚಳಿ ಮಾತ್ರ ಸಕ್ಕತ್ತಾಗಿದೆ. ಚಳಿ ಮಾತ್ರ ಸಕ್ಕತ್ತಾಗಿದೆ. ಎಲ್ಲಿಂದ ಹೋಗ್ತಾ ಇದ್ದೀವಿ. ರಾತ್ರಿ ಏನು ಕೆಲಸ ಮಾಡಲಿಲ್ಲ, ಕಾಯ್ದೆ. ರಾತ್ರಿ ಎಲ್ಲ ರೆಸ್ಟ್ ಮಾಡಿಕೊಂಡು ಇವಾಗ ಮತ್ತೆ ಶುರು ಮಾಡ್ತಾ ಇದ್ದೀವಿ. ಅಲ್ಲಿ ಹೊರಡೋಣ. ಇನ್ನು ಇಲ್ಲಿಂದ ಏಳುಗಳಿಗೆ 20 ಕಿಲೋಮೀಟ್ರ್ ಇದೆ. ತಿಮ್ಮಪ್ಪಂದೆ ಬೆಳಕಾಗ್ತಾ ಇದೆ. ಹಾಯ್ ಗೈಸ್, ಬೆಳಕಾಗ್ತಾ ಇದೆ. ಒಂದು 7 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಇನ್ನು 13 ಕಿಲೋಮೀಟ್ರ್ ಐತೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೊರಡೋಣ, ಹೋಗೋಣ. ಆಗಲೇ ಫುಲ್ ಬೆವರ್ತಾ ಇದ್ದೀವಿ. ನಿಮಗೆ ಜೂಮ್ ಆಗ್ತೀನಿ ಬಿಡ. ವೀಕ್ ಆಗಿಬಿಟ್ಟಿದೆ. ಬೆಳಗ್ಗೆ ಪೆಟ್ರೋಲ್ ಹಾಕಿಲ್ಲ ಅಂದರೆ ಗಾಡಿ ಮುಂದೆ ಹೋಗಲ್ಲ. ಸೊ ಇಲ್ಲಿ ಟೀ ಬಂದಿದ್ದೀವಿ. ಟೀ ಕುಡ್ಕೊಂಡು ವೆಂಕಟೇಶಣ್ಣ ಫುಲ್ಲು ಫಾಸ್ಟಾಗಿ ನಡ್ಕೊಂಡು ಹೋಗ್ತಾರೆ ಇವತ್ತು. ನಾಗೇಶ್ ಅಂತ ಅವರು ಚೆನ್ನಾಗಿಲ್ಲ ಅಂದ್ಬಿಟ್ಟು ಯಾರು ಚೆನ್ನಾಗಿ ಬರಲ್ಲ ಅಂತ ನೋಡಿ ನೋಡಿ, ಅವನೇ ಕೊಡಂಗಿ ನಾಗೇಶ್ ಅಂತ. ಯೋ ಟೀ ಅಲ್ದು ನಾನು ಕಂಡ್ರಲ್ಲ. ಈ ದಿನದ ಮೊದಲನೇ ಐಟಮ್ ಬಂದು ಬಿಸ್ಕೆಟ್. ಥ್ಯಾಂಕ್ ಯು. ನೆವಿ ಕುಗ್ತಾ ಇದೆ ಎಲ್ಲೋ. ಕುಗ್ತಾ ಇದೆ. ಇವನೇನು ಒಂದೇ ಏನಾರು ಹೇಳಕ್ಕೂ ಹುಡುಗ ವಿಡಿಯೋ ಮಾಡ್ತಾ ಇರ್ತಾನಲ್ಲ. ಅಪ್ಲೋಡ್ ಮಾಡೋಣ. ನಾಷ್ಟ ಮಾಡಿ ಟೀ ಕುಡೀರಿ. ಸಾಕ ಸ್ವಲ್ಪ ಟೀ ನಾಷ್ಟ ಸ್ವಲ್ಪ ಗೈಸ್, ಇಲ್ಲಿ ಒಂದು ಊರ ಹತ್ರ ಟಿಫನ್ ಕೊಟ್ಟರು. ಟಿಫನ್ ಮಾಡಿಕೊಂಡು ಇವಾಗ ಮತ್ತೆ ಇಲ್ಲಿಂದ ಬಿಡ್ತಾಯಿದ್ದೀವಿ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಇದೆ ಏಳುಗಳಿಗೆ. ಟೈಮು 8:15 ಆಗೈತೆ. ನಡ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರು ಮುಂದೆ ಹೋಗ್ತಾವ್ರೆ, ನಾನು ಹಿಂದೆ ಹೋಗ್ತಾಯಿದ್ದೀನಿ. ನೀವು ರೀಚ್ ಆಗೋಣ. ಇಲ್ಲಿ ಚಾರ್ಜರ್ ಇತ್ತು, ಅದಕ್ಕೆ ಇಲ್ಲಿ ಚಾರ್ಜರ್ ಹಾಕ್ತಾ ಇದ್ದೀವಿ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತಿದೆ. ಇವಾಗ ಹೋಗ್ತಾ ಇದ್ದೀನಿ. ಒಂದು 2 ಕಿಲೋಮೀಟ್ರ್ ಇದೆ. ಹಾಯ್ ಗೈಸ್, ಫೈನಲಿ ಒಳಗಡೆ ಬಂದು ರೀಚ್ ಆಗಿದ್ದೀವಿ. ಒಂದು ಸ್ವಲ್ಪ ದೂರ ಇದೆ ದೇವಸ್ಥಾನ ಹತ್ರ. ಇನ್ನೇ ದೇವಸ್ಥಾನ ಹತ್ರ ಹೋಗೋಣ ಇಲ್ಲಿಂದ. ಹಾಯ್ ಗೈಸ್, ಫೈನಲಿ ಒಳಗಡೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ರೆಸ್ಟ್ ಮಾಡ್ತಾಯಿದ್ದೀವಿ. ರೆಸ್ಟ್ ಮಾಡಿ 4 ಗಂಟೆಗೆ ಹೊರಡಬೇಕು ಇಲ್ಲಿಂದ. ಎಲ್ಲ ಇಲ್ಲಿ ಕುತ್ಕೊಂಡಿದ್ದೀವಿ. ಸೊ ನೋಡೋಣ. ಮಲೆಗಳು
ರೈಸ್ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಏನು ಮಾಡೋರು ನೋಡೋಣ ಬನ್ನಿ. ರೈಸ್ ಟೈಮ್ 3 ಗಂಟೆ ಆಗಿದೆ, ಅದಕ್ಕೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ಊಟಕ್ಕೆ ಮುದ್ದೆ ಮತ್ತು ಅವರೆಕಾಳು ಸಾರು, ಅನ್ನ ಸಾಂಬಾರಿದೆ. ತಿನ್ಕೊಂಡು ಇವಾಗ ಮತ್ತೆ ಇದಕ್ಕೆ ಹೋಗ್ಬೇಕು. ಬೆಳಗ್ಗೆಯಿಂದ ಹಲ್ಲುಜ್ಜಿಲ್ಲ, ಮಕ್ಕನ ತೊಳೆದಿರಲಿಲ್ಲ. ಅದಕ್ಕೆ ಇವಾಗ ಹಲ್ಲುಜ್ಜಿ ಮಕ್ಕ ತೊಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ, ನಾನು ಮತ್ತು ನಮ್ಮ ನಾಗೇಶ್ ಅವರು. ಸೊ ಇಲ್ಲಿ ಹಲ್ಲುಜ್ಕೊಂಡು ಮಕ್ಕ ತೊಳ್ಕೊಂಡು ಇಲ್ಲಿಂದ ಹೋಗೋಣ ಬನ್ನಿ. ಕೇಳಿ ನೀನೆ ಕಾಲು ಮುಟ್ಕೋತಾ ಇದೆ, ಈಗ ನೀಟಾಗಿ ಮಾಡಿ. ರೈಸ್ ಊಟದಲ್ಲಿ ನಾನು ಅನ್ನ ಸಾರು ತಿಂತಾಯಿದ್ದೀನಿ, ಅವರು ಮುದ್ದೆ ತಿಂತವ್ರೆ. ಇದನ್ನ ತಿನ್ಕೊಂಡು ಮತ್ತೆ ನಮ್ಮ ಜಾಗಕ್ಕೆ ಹೋಗ್ತೀವಿ. ತಿಂದ್ಕೊಂಡು ಹೋಗೋಣ. ಎರಡನೇ ದಿನದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮೂರನೇ ದಿನದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.